ಬೆನಕನಹಳ್ಳಿಯ ಇಬ್ಬರು ವಿದ್ಯಾರ್ಥಿಗಳು ರಾಜ್ಯವನ್ನ ಪ್ರತಿನಿಧಿಸಿ ರಾಜ್ಯ ಮಟ್ಟದಲ್ಲಿ ಯುವರಾಜ್ ಎಂಬತಕ್ಕಂಥ ಹುಡುಗ ಬೆಳ್ಳಿಯ ಪದಕವನ್ನ ಪಡೆದಿದ್ದಾನೆ. ಇದೇ ತಿಂಗಳು ನಡೆದಂತಹ ಒಲಿಂಪಿಕ್ಸ್ನಲ್ಲಿ ಮಿನಿ ಒಲಿಂಪಿಕ್ಸ್ನಲ್ಲಿ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರ ಹತ್ರ ಬೆಳ್ಳಿ ಪದಕವನ್ನು ಪಡ್ಕೊಂಡು ನಮ್ಮ ಶಾಲೆಗೆ ತಂದಿದ್ದಾನೆ ಯುವರಾಜ್. ಅದಾದ ನಂತರದಲ್ಲಿ ಸತ್ಯರಾಜು ರಾಜ್ಯ ಮಟ್ಟದ ಕುಸ್ತಿ ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಂಗಾರದ ಪದಕವನ್ನು ಪಡೆಯುವುದರ ಮೂಲಕ ದೆಹಲಿಯಲ್ಲಿ ನಡೆಯಲಿರುವ ರಾಷ್ಟ್ರ ಮಟ್ಟದ SGA ಕುಸ್ತಿ ಪಂದ್ಯಾವಳಿಗೆ ಆಯ್ಕೆಯಾಗಿದ್ದು ಇದೇ ತಿಂಗಳು 1ನೇ ತಾರೀಕು ಅಲ್ಲಿ ತನ್ನ ಪ್ರದರ್ಶನವನ್ನು ಪ್ರದರ್ಶಿಸಲಿದ್ದಾನೆ. ಅದೇ ರೀತಿಯಾಗಿ ಮೈಸೂರಿನಲ್ಲಿ ನಡೆದಂತಹ ವಿಶ್ವವಿಖ್ಯಾತ ಮೈಸೂರು ದಸರಾ ಕುಸ್ತಿಯಲ್ಲಿ ದ್ವಿತೀಯ ಸ್ಥಾನವನ್ನು ಪಡೆದು ಶಾಲೆಗೆ ಮತ್ತು ರಾಜ್ಯಕ್ಕೆ ಕೀರ್ತಿಯನ್ನ ತಂದಿರುತ್ತಾನೆ. ಇದಲ್ಲದೆ ನಮ್ಮ ಶಾಲೆಯ ಚಂದನ ಮತ್ತು ಅರ್ಜುನ ಇಬ್ಬರು ವಿದ್ಯಾರ್ಥಿಗಳು ಜಿಲ್ಲಾ ಮಟ್ಟವನ್ನ ಪ್ರತಿನಿಧಿಸಿದ್ದಾರೆ. ಅದರ ಜೊತೆಯಲ್ಲಿ ಹಲವಾರು ವಿದ್ಯಾರ್ಥಿಗಳು ತಾಲೂಕು ಮತ್ತು ಜಿಲ್ಲಾ ಮಟ್ಟವನ್ನ ಪ್ರತಿನಿಧಿಸಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಸನ್ಮಾನ್ಯ ಶಾಸಕರಾದಂತಹ ಜನಪ್ರಿಯ ಶಾಸಕರಾದಂತಹ ಶಾಂತನಗೌಡ ಸರ್ ಅವರು ಆ ವಿದ್ಯಾರ್ಥಿಗಳನ್ನ ಅಭಿನಂದಿಸಬೇಕು. ಜೊತೆಯಲ್ಲಿ ನಮ್ಮ ಶಾಲಾ ಶಿಕ್ಷಣ ಇಲಾಖೆಯ ಸರ್ವ BO ಸಾಹೇಬರು, TPO ಸಾಹೇಬರು, ವೇದಿಕೆ ಮೇಲಿರತಕ್ಕಂಥ ಸರ್ವರು ಆ ವಿದ್ಯಾರ್ಥಿಗಳಿಗೆ ಸನ್ಮಾನವನ್ನು ಮಾಡಿ ಅವರಿಗೆ ಶಕ್ತಿಯನ್ನ ತುಂಬಿ ನಮ್ಮ ರಾಷ್ಟ್ರ ಮಟ್ಟದಲ್ಲಿ ಗೆದ್ದು ಜಿಲ್ಲೆಗೆ ತಾಲೂಕಿಗೆ ಕೀರ್ತಿಯನ್ನ ತರಬೇಕಂತ ಹೇಳಿ ಈಗ ವಿದ್ಯಾರ್ಥಿಗಳಿಗೆ ಸನ್ಮಾನ ಜನಪ್ರಿಯ ಶಾಸಕರು ಹಾಗೂ ವೇದಿಕೆ ಮೇಲಿರತಕ್ಕಂಥ ಎಲ್ಲ ಗಣ್ಯಮಾನ್ಯರಿಂದ ಸಪೋರ್ಟ್ ಮಾಡಿರುವ ಗುರುಗಳು ಹಾಗೂ ಶಿಕ್ಷಕರಿಗೆ ಧನ್ಯವಾದಗಳು ಹಾಗೂ ಈ ಊರಿನ ಜನರಿಗೆ ಧನ್ಯವಾದಗಳು. ರಾಜ್ಯ ಮಟ್ಟದಲ್ಲಿ ಬೆಳ್ಳಿ ಪದಕವನ್ನು ಪಡೆದಿದ್ದೇನೆ. 57 kg ವಿಭಾಗದಲ್ಲಿ ಪಡೆದಿದ್ದೇನೆ. ಜೊತೆಗೆ ಫೈನಲ್ ಆಡೋದನ್ನು ಧಾರವಾಡದಲ್ಲಿ ಸ್ವಲ್ಪದಲ್ಲಿ ಒಂದೇ ಪಾಯಿಂಟ್ ಮಿಸ್ ಆಯಿತು. ಮುಂದಿನ ದಿನಗಳಲ್ಲಿ ನಾನು ಹೆಚ್ಚು ಪ್ರಯತ್ನ ಮಾಡ್ತೇನೆ. ಧನ್ಯವಾದ. ರಾಷ್ಟ್ರ ಮಟ್ಟದಲ್ಲಿ ಆಯ್ಕೆಯಾಗಿದ್ದೇನೆ 65 kgದಲ್ಲಿ. ನಾನೀಗ ರಾಷ್ಟ್ರ ಮಟ್ಟದಲ್ಲಿ ಮೆಡಲ್ ಮಾಡ್ಕೊಂಬಂದು ಕೊಡ್ತೇನೆ ನಿಮಗೆ ಎಲ್ಲ ಸ್ಕೂಲು. ಧನ್ಯವಾದಗಳು. ಮರು ಆಯ್ಕೆಯಾದಂಥ ಕ್ಷಣ ಇರ್ಬೋದು. ನಾವು ಈ ಶಾಲೆಗೆ ಬಂದಂಥ ಸಂದರ್ಭದಲ್ಲಿ ನಮ್ಮ ಎಲ್ಲ SDMC ಸದಸ್ಯರು, ಅಧ್ಯಕ್ಷರು, ಗ್ರಾಮಸ್ಥರು ಅವರೆಲ್ಲರೂ ಕೂಡ ಬಹಳ ಪ್ರೋತ್ಸಾಹ ಮಾಡಿದ್ದಾರೆ. ಈ ಒಂದು ಸಾಧನೆ ಮಾಡಲಿಕ್ಕೆ ಆರ್ಥಿಕವಾಗಿ ಅವರು ನಮಗೆ ಮಾರಲ್ ಆಗಿ ಸಪೋರ್ಟ್ ಇದ್ದಂತ ಕಾರಣದಿಂದ ಆ ಹುಡುಗರು ಬಹಳ ಬಡತನದಲ್ಲಿರ್ತಕ್ಕಂಥ ಹುಡುಗರು, ಅವರು ಶಾಲೆಯನ್ನೇ ಕೂಡ ಬಿಟ್ಟು ಕೂಲಿ ಮಾಡುವಂತ ಸ್ಥಿತಿಗೆ ತಲುಪಿದಂತ ಸಂದರ್ಭದಲ್ಲಿ ಅವರು ನನಗೆ ಅವರ ಚಿಕ್ಕಪ್ಪ ಅವರಿಂದ ಪರಿಚಯ ಆದರು. ಆಮೇಲೆ ನಾನು ಹೇಳಿದೆ, ನಮ್ಮ ಸ್ಥಳ ಸಲಹಾ ಸಮಿತಿಯ ರುದ್ರೇಶಣ್ಣರು ಇರ್ಬೋದು, ನಮ್ಮ ಹನುಮಂತಪ್ಪ ಸರ್ ಇವರು ನಮ್ಮ ಮುಖ್ಯೋಪಾಧ್ಯಾಯರಿಗೆ ಈ ರೀತಿ 1-2 ಜನ ಕ್ರೀಡಾಪಟುಗಳಿದ್ದಾಗ ಅಂದಾಗ ಅವರು ಒಂದು ಮಾತಂದ್ರು, ಶ್ರೀ ತರಳಬಾಳು ಜಗದ್ಗುರು ವಿದ್ಯಾಸಂಸ್ಥೆ ಇಡೀ ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ಹೆಸರು ಮಾಡ್ತಿರ್ತಕ್ಕಂಥ ಸಂಸ್ಥೆ. ಎಷ್ಟೋ ಜನಕ್ಕೆ ಅನ್ನ ಹಾಕ್ತಾರೆ, ಇವರಿಬ್ಬರಿಗೆ ಹಾಕಲ್ಲೇನಪ್ಪ, ನಾವು ಕರ್ಕೊಂಬ ಅಂತೇಳಿ ಕರ್ಕೊಂಬಂದು ನಾವಿಲ್ಲಿ ಅವರನ್ನ ಅಡ್ಮಿಷನ್ ಮಾಡ್ಕೊಂಡಿದೀವಿ. ಅವರು ತರಬೇತಿ ರಾಷ್ಟ್ರ ಮಟ್ಟದಲ್ಲಿ ಪದಕಗಳನ್ನು ಗಳಿಸಬೇಕು ಅಂತಂದ್ರೆ ನಮ್ಮಲ್ಲಿದ್ದು ಅವರನ್ನ ನಾವು ಫೀಡ್ ಮಾಡಕ್ ಆಗೋದಿಲ್ಲ. ಅವರಿಗೆ ಬೇಕಾಗಿರ್ತಕ್ಕಂಥ ಸೌಕರ್ಯಗಳು ಮತ್ತೊಂದು ಎಲ್ಲ ಅವರು ಅಲ್ಲೇ ದಾವಣಗೆರೆಯಲ್ಲಿದ್ದು ಕ್ರೀಡಾ ವಸತಿ ನಿಲಯದಲ್ಲಿ ಅವರು ತರಬೇತಿಯನ್ನು ಪಡಿತಿದ್ದಾರೆ. ಆದ್ರೆ ಇವನು ನಮ್ಮ ಸತ್ಯರಾಜ್ ಅವನು ಪದಕ ನಿಮಗೆ ಮಾಡಿಕೊಟ್ಟೇ ಕೊಡ್ತೀನಿ ಅಂತ ಭರವಸೆ ಕೊಡ್ತಿದ್ದ. ನಾನು ಕೂಡ ನನ್ನ ಇಲಾಖೆಗೆ ಪ್ರಾಮಿಸ್ ಮಾಡಿದ್ದೆ, ನಾನು ಕೂಡ ನನ್ನ ಜನಕ್ಕೆ ಪ್ರಾಮಿಸ್ ಮಾಡಿದ್ದೆ. ಅವರು ಕೂಡ ನಮ್ಮ TPO ಇದೇ ವರ್ಷ ನಮ್ಮ ಜಿಲ್ಲೆ ತಾಲೂಕಿಗೆ ಬಂದಿದ್ದಾರೆ. ನಮ್ಮ DDP BO ಸಾಹೇಬರು ಕೂಡ ಈ ವರ್ಷನೇ ನಮ್ಮ ತಾಲೂಕಿಗೆ ಬಂದಿದ್ದಾರೆ. ಈ ಸುಸಂದರ್ಭದಲ್ಲಿ ನಮ್ಮ ಮಾನ್ಯ ಶಾಸಕರು 2ನೇ ಬಾರಿಗೆ ಆಯ್ಕೆಯಾದಂತ ಸುಸಂದರ್ಭದಲ್ಲಿ ಇದೇ ಫಸ್ಟ್ ಬಾರಿಗೆ ಹೊನ್ನಾಳಿ ತಾಲೂಕಿಗೆ, ಅವಳಿ ತಾಲೂಕಿಗೆ ಒಂದು ರಾಜ್ಯದ ಚಿನ್ನದ ಪದಕ ಅವನು ಮನಸ್ಸು ಮಾಡಿದ್ರೆ ಅವನಿಗಿರೋ ಜೀಲಿಗೆ ಅವನು ರಾಷ್ಟ್ರ ಮಟ್ಟದಲ್ಲಿ ಪದಕವನ್ನು ಗೆದ್ದು ತರ್ತಾನೆ ಅಂತಕ್ಕಂಥ ಭರವಸೆ ನನಗಿದೆ. ಆತ ಏನಾದ್ರೂ ಗೆದ್ಕೊಂಬಂದ್ರೆ ನೀವೇನು ವೇದಿಕೆ ಮೇಲೆ ಇದ್ದೀರಾ, ನಮ್ಮ ಗ್ರಾಮಸ್ಥರಿದ್ದಾರೆ, ಎಲ್ಲರನ್ನೂ ಜೊತೆಗೂಡಿ ಪರಮ ಪೂಜ್ಯರ ಆಶೀರ್ವಾದಕ್ಕೆ ಕರ್ಕೊಂಡು ಹೋಗ್ತೀನಿ ಅಂತಕ್ಕಂಥ ಮಾತನ್ನ ಈ ನನ್ನ ಬೆನಕನಹಳ್ಳಿಯ ಏನು ನಮ್ಮ ಬೆನಕಪ್ಪನ ಎದುರಿಗೆ ಅವತ್ತು ಮಾತು ಕೊಟ್ಟಿದೆ, ಇವತ್ತು ಕೂಡ ಕೊಡ್ತಾ ಇದ್ದೀನಿ. ಈ ವರ್ಷ ಇಲ್ಲ ಅಂತಂದ್ರೆ ಮುಂದಿನ ವರ್ಷ ಮಾಡೇ ಮಾಡ್ತಾರೆ ಅವರು ನನಗೆ ಭರವಸೆಯನ್ನು ಕೊಡ್ತಾ ಅವರು ನಮ್ಮ ಶಾಲೆಗೆ, ನಮ್ಮ ಊರಿಗೆ, ತಾಲೂಕಿಗೆ, ನಮ್ಮ ಶಿಕ್ಷಣ ಇಲಾಖೆಗೆ, ನಮ್ಮ ಮಠಕ್ಕೆ, ಶ್ರೀ ಸಂಸ್ಥೆಯಿಂದ ಪರಮ ಪೂಜ್ಯರ ಆದೇಶ ಮಾಡಿದ್ರು
ನೀನು ನ್ಯಾಯಪೀಠಕ್ಕೆ ಹುಡುಗರನ್ನ ಕರ್ಕೊಂಡ್ಬರ್ಬೇಕಂತ ಬುದ್ಧಿ ಇಲ್ಲ. ಒಂದು ರಾಷ್ಟ್ರ ಮಟ್ಟದ ಪದಕವನ್ನ ಗೆದ್ದು ನಾನು ನನ್ನ ಎಲ್ಲಾ ಕಮಿಟಿಯವ್ರನ್ನ ಗೆದ್ಕೊಂಡ್ಬರ್ತೀನಿ ಅಂತಕ್ಕಂಥ ಮಾತನ್ನ ಹೇಳಿದ್ದೀನಿ. ಅದಕ್ಕೆ ಅವ್ರು ಬದ್ಧರಾಗಿದ್ದಾರೆ. ಅವ್ರು ಮಾಡಬೇಕು. ಆ ಬೆನಕಪ್ಪ ಅವ್ರಿಗೆ ಶಕ್ತಿ ಕೊಡಬೇಕು ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಕ್ಷಮಿಸುವ ಗುಣ, ಕೈ ಜೋಡಿಸುವ ಸ್ನೇಹ, ಸಮಾಧಾನ ಮಾಡುವ ಒಂದು ಹೃದಯ, ಇವು ನಮ್ಮ ಕಾರ್ಯಶಕ್ತಿಯನ್ನು ಹೆಚ್ಚಿಸುತ್ತವೆ. ಅಂತ ಕಾರ್ಯಶಕ್ತಿಯನ್ನು ಹೆಚ್ಚಿಸತಕ್ಕಂಥ ಸಮಸ್ತ ಗ್ರಾಮಸ್ಥರಿಗೆ ತುಂಬು ಹೃದಯದ ಧನ್ಯವಾದಗಳು. ಈಗ ಮಾನ್ಯ ಶಾಸಕರಿಗೆ ಹಾಗೂ ನಮ್ಮ BO ಸರಿಗೆ ನಮ್ಮ ಶಾಲೆಯಿಂದ ಒಂದು ಕಿರು ಸನ್ಮಾನ. 2024-25ನೇ ಸಾಲಿನ ಏನು ನಮ್ಮ ದೈಹಿಕ ಶಿಕ್ಷಣ ವಿಭಾಗದಲ್ಲಿ ಸದರಿ ವಿನಾಯಕ ಶಾಲೆಯ 2 ಜನ ವಿದ್ಯಾರ್ಥಿಗಳು ರಾಜ್ಯ ಮಟ್ಟದಲ್ಲಿ ಮತ್ತು ಈಗ ರಾಷ್ಟ್ರ ಮಟ್ಟದಲ್ಲಿ ಈ ಶಾಲೆಯ ಪತಾಕೆಯನ್ನು ಆರಿಸುವಂತಹ ಈ ಒಂದು ವೇದಿಕೆಯ ಗಣ್ಯ ಸ್ಥಾನದಲ್ಲಿ ಇರುವಂತಹ ನಮ್ಮ ಮಾರ್ಗದರ್ಶಕರು, ಹಿರಿಯರು ಹಾಗೂ ತಾಲೂಕಿನ ತುಂಬಾ ನೆಚ್ಚಿನ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಶಾಂತನಗೌಡ ಸಾಹೇಬ್ರೆ ಹಾಗೂ ಉಳಿದಂತೆ ಎಲ್ಲ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯರೇ, ಗ್ರಾಮಸ್ಥರೇ, ವಿವಿಧ ಸಂಘಗಳ ಅಧ್ಯಕ್ಷರೇ, ಸಂಸ್ಥೆಗಳ ಸದಸ್ಯರುಗಳೇ ಮತ್ತು ಮುದ್ದು ಮಕ್ಕಳೇ, ಆಗಮಿಸಿರ್ತಕ್ಕಂಥ ಎಲ್ಲ ಹಿರಿಯರೇ, ನಿಜ ಕೂಡ ಬಹಳ ತುಂಬಾ ಹೆಮ್ಮೆಯಿಂದ ಹೇಳ್ಕೊಳ್ತಕ್ಕಂಥ ಒಂದು ಸುಸಂದರ್ಭ ಇದು. ನಿಜ ಆ 2 ಜನ ಮಕ್ಕಳಿಗೆ ವೈಯಕ್ತಿಕವಾಗಿ ತುಂಬ ಅಭಿನಂದನೆಗಳನ್ನ ನಾನು ಸಲ್ಲಿಸ್ತೇನೆ. ಹಾಗೆ ಅವರ ತಂದೆ ತಾಯಿಗಳಿಗೂ ಕೂಡ, ಹಾಗೆ ಅವರನ್ನ ಈ ಮಟ್ಟಕ್ಕೆ ಬೆಳೆಸಿದಂತ ವಿಶೇಷವಾಗಿ ನಮ್ಮ ದೈಹಿಕ ಶಿಕ್ಷಕ ಇರತಕ್ಕಂಥ ಸುಧಾಕರ್ ಅವರಿಗೆ ನಿಜವೂ ಕೂಡ ಎಷ್ಟು ನಿನಗೆ ಗುಣಗಾನ ಮಾಡಿದ್ರು ಅತಿಶಯೋಕ್ತಿ ಅಲ್ಲ ಅದು. ಆ ಸುಧಾಕರ್ ಅವರಿಗೆ ಸಹಕಾರ ನೀಡಿದಂತೆ ಈ ಶಾಲೆಯ ಎಲ್ಲ ಮಕ್ಕಳು ಸಹ ಶಿಕ್ಷಕರಿಗೂ ಕೂಡ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಹಾಗೆ ಆ ಮಕ್ಕಳನ್ನ ಶಾಲೆ ಬಿಡುವಂತ ಪರಿಸ್ಥಿತಿಯಲ್ಲಿದ್ದು ಆ ಮಕ್ಕಳನ್ನ ಕರ್ಕೊಂಡು ಬಂದು ಶಾಲೆಗೆ ಸೇರಿಸಿದಂತಹ ಏನು ಸುಧಾಕರ್ ಅವರು ಹೇಳಿದ್ರಲ್ಲ, ಆ ಗ್ರಾಮಸ್ಥರಿಗೆ ನಿಜವೂ ಕೂಡ ನನ್ನ ಇಲಾಖೆಯಿಂದ, ನನ್ನ ತಾಲೂಕಿನಿಂದ ನಿಮಗೆ ಧನ್ಯವಾದಗಳನ್ನು ನಾನು ಅರ್ಪಿಸ್ತೇನೆ. ಯಾಕಂದ್ರೆ ಅದೊಂದು ಅವಕಾಶವನ್ನು ನೀವು ಅವತ್ತು ಕೊಡದಂಗಿದ್ರೆ ಇವತ್ತು ಆ ಮಕ್ಕಳನ್ನ ನಾವು ಈ ಸ್ಥಿತಿಯಲ್ಲಿ ಅಭಿನಂದಿಸ್ಲಿಕ್ಕೆ ಆಗ್ತಿರ್ಲಿಲ್ಲ. ಇಂಥ ಒಂದು ಸುಸಂದರ್ಭವನ್ನು ನಾವು ಕಳ್ಕೊಂತಿದ್ವಿ ಅಂತ ನಂಗೆ ಆಗ್ತಿದೆ. ಆ ದೃಷ್ಟಿಯಿಂದನ ಈ ಬನ್ಕಳ್ಳಿ ಗ್ರಾಮದಲ್ಲಿ ಮಾಡಿರ್ತಕ್ಕಂತಹ ಈ ಸಹಕಾರನ ಯಾವತ್ತೂ ನಮ್ಮ ಇಲಾಖೆ ಮರೆಯಲ್ಲ ಅಂತಕ್ಕಂಥದ್ದನ್ನ ನಾನು ಕೂಡ ಹೇಳ್ತೇನೆ. ಮಕ್ಕಳಿಗೆ ನೆನ್ಪಿಟ್ಕೊಳ್ಳಿ, 2ರಲ್ಲೇ ಗೆದ್ರೆ 2ರಲ್ಲಿ ಗೆಲ್ಬೇಕು, 2ರಲ್ಲೂ ಸೋಲ್ಬಾರ್ದು. ಒಂದು ಓದೋದ್ರಲ್ಲಿ ಗೆಲ್ಬೇಕು, ಇಲ್ಲ ಆಟದಲ್ಲಿ ಗೆಲ್ಬೇಕು. 2ರಲ್ಲೂ ಯಾವ ಕಾರಣಕ್ಕೂ ಸೋಲಕ್ ಹೋಗ್ಬಾರ್ದು. ನೋಡ್ರಿ, ನಿಮ್ಮ ಅಣ್ಣರಲ್ಲಿ ಮೇಲೆ ಇದ್ದಾರೆ, ಅವ್ರಿಗೆ ಸ್ವಲ್ಪ ಓದೋದ್ರಲ್ಲಿ ಕಡಿಮೆ ಇದು, ಆಟದಲ್ಲಿ ಗೆದ್ರು. ಎಲ್ಲಿವರೆಗೂ? ಭಾರತದ ಹಂತದವರೆಗೂ ಹೋಗಿ ವಿವಿಧ ನಮ್ಮವೇನು ಎಲ್ಲಾ ರಾಜ್ಯಗಳಿದಾವಲ್ಲ, ಎಲ್ಲಾ ರಾಜ್ಯಗಳಿಂದ ಯಾರ್ಯಾರು ಪ್ರಥಮ ಬಂದಿರ್ತಾರೋ ಅವ್ರ ಜೊತೆಗೆ ನಿಮ್ಮ ಅಣ್ಣ ಈಗ ಹೋಗಿ ಆಟ ಆಡ್ತಾನೆ, ಕುಸ್ತಿ ಆಡ್ತಾನೆ ಅಲ್ವಾ? ಇಂಥ ಮಕ್ಕಳು ಇದೊಂದೇ ಭಾಗ ಅಂತ ಅಲ್ಲ, ಬಹುಶಃ ವೈಯಕ್ತಿಕವಾಗಿ ಹೋಗೋದೇ ಜಾಸ್ತಿ ರಾಷ್ಟ್ರ ಹಂತಕ್ಕೆ ಹೋಗೋದು. ವೈಯಕ್ತಿಕವಾಗಿ ಹೋದ್ರೆ ನಮಗೆ ಬೆನಿಫಿಟ್. ಸಾಮೂಹಿಕ ಆಟಗಳಲ್ಲಿ ಹೋದ್ರೆ ನಮಗೆ ಸ್ವಲ್ಪ ತೊಡಕಾಗ್ತದೆ. ವಿಶೇಷವಾಗಿ ನ್ಯಾಷನಲ್ ಹಂತಕ್ಕೆ, ರಾಷ್ಟ್ರ ಹಂತಕ್ಕೆ ಹೋಗುವಂತಕ್ಕಂಥ ಮಕ್ಕಳು ವೈಯಕ್ತಿಕ ಆಟದಲ್ಲೇ ಬೆಳೆದ್ರೆ ಒಳ್ಳೇದು. ಇನ್ನು ಈ 2 ಮಕ್ಕಳದ್ದು ನಿಮ್ ಭವಿಷ್ಯ ನಿರ್ಧಾರ ಆಗೋಯ್ತು. ನೀವು SLC ಸ್ವಲ್ಪ ಜಸ್ಟ್ ಪಾಸ್ ಆದ್ರೆ, PUC ಜಸ್ಟ್ ಪಾಸ್ ಆದ್ರೆ, ನಮ್ಮ ರಾಷ್ಟ್ರದ ಯಾವುದೇ ಇಲಾಖೆ ಆಗಿರ್ಬೋದು, ನಮ್ದು ಯಾವುದು ಪೋಸ್ಟ್ ಅಂಡ್ ಸಿವಿಲ್ ಆಗಿರ್ಬೋದು, ಅಥವಾ ನಮ್ಮ ರೈಲ್ವೆ ಆಗಿರ್ಬೋದು, ಅಥವಾ ನಮ್ಮ ಬ್ಯಾಂಕ್ ಆಗಿರ್ಬೋದು, ಯಾವ್ದ್ರಲ್ಲಾದ್ರೂ ನಿಮಗೆ ಅವಕಾಶ ಸಿಗುತ್ತೆ ಮಕ್ಕಳ. ನಿಮಗೆ ಇನ್ನು ನಮ್ಮ ಸ್ಟೇಟ್ ಅಲ್ಲಿ ಆಡಿರ್ತಕ್ಕಂಥ ಬೆಳ್ಳಿ ಪದಕ ತಡೆದಿರ್ತಕ್ಕಂಥ ನಿನಗೂ ಕೂಡ ಅಷ್ಟೇ ಒಳ್ಳೆ ಅವಕಾಶ ಇದಾವೆ. ಹಾಗಂತನ ಓದೋದ್ರಲ್ಲಿ ಕಡಿಮೆ ಆಗ್ಬೇಕು, ಅದು ಕೂಡ ಗಮನ ಇರಲಿ. ಅದು ಇದು ನಿಮಗೆ 60% ಇದ್ರೆ ಆ ಓದು ನಿಮಗೆ 40% ಇರಲಿ, ಅದು ನಿಮಗೆ ಸಹಾಯ ಆಗುತ್ತೆ ಅಂತ ಹೇಳ್ತೇನೆ. ಇಂಥ ಒಂದು ಕಾರ್ಯಕ್ರಮದಲ್ಲಿ ನನ್ನನ್ನ ಕರೆಸಿ ಈ ಒಂದು 2 ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಂತ ಈ ಶಾಲೆಯ ಎಲ್ಲ ಶಿಕ್ಷಕ ವೃಂದಕ್ಕೂ ಮತ್ತು ಈ ಶಾಲೆಯ ಎಲ್ಲ ಬೆಟರ್ಮೆಂಟ್ ಕಮಿಟಿ ಬಳಗಕ್ಕೂ, ಹಾಗೂ ಮುಖ್ಯವಾಗಿ ಸರ್, ನಾನು ಕೂಡ 8ರಿಂದ ನನ್ನ B.Ed ಮುಗಿಸೋವರೆಗೂ ಕೂಡ ನಾನು ಇದೇ ಸಂಸ್ಥೆಯ ಅಡಿಯಲ್ಲಿ ಬೆಳೆದಂತ ಶಾಲೆಗಳೆಲ್ಲ ಸರ್ ಕಲ್ತಿರೋದು ಕೂಡ. ಸರ್ 8ನೇ ತರಗತಿ ಹಿರೇಕೋಗ್ಲೂರು ಸರ್, STJ ಸಂಸ್ಥೆ ಸರ್. PUC ಮತ್ತು ಡಿಗ್ರಿ ಸೀದಾ ಸಿರಿಗೆರೆ ಸರ್. B.Ed MM ಕಾಲೇಜ್ ದಾವಣಗೆರೆ ಸರ್. ಪೂರ್ಣ ಇದೇ ಸಂಸ್ಥೆಯ ಶಾಲೆಗಳಲ್ಲಿ ಕಲಿತಂತ ವಿದ್ಯಾರ್ಥಿ ಕೂಡ ನಾನು ಕೂಡ. ನನಗೆ ಅದು ಒಂದು ಹೇಳ್ಕೊಳ್ಳಿಕ್ಕೆ ಅದು ಒಂದು ಹೆಮ್ಮೆ ಆಗ್ತದೆ ನಿಜವಾಗೂ ಕೂಡ. ಇಂಥ ಒಂದು ಸಂಸ್ಥೆ ಇಂಥ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದು ಅದು ನನ್ನ ಪುಣ್ಯದ ಫಲ ಅಂತ ಅಂದ್ಕೊಂಡು ನನ್ನ ಮಾತುಗಳನ್ನು ಮುಗಿಸ್ತೇನೆ. ಸರ್ವರಿಗೂ ಧನ್ಯವಾದಗಳು. ಜೈ ಕನ್ನಡ.
ಭ್ರಷ್ಟನಾದರೂ ಆಗಬಹುದು, ಆದರೆ ಸಂಸ್ಕಾರ ಕಲಿತ ವ್ಯಕ್ತಿ ಎಂದಿಗೂ ಭ್ರಷ್ಟನಾಗಲಾರ. ಹಾಗಾಗಿ ಸಂಸ್ಕಾರ ಬಹುಮುಖ್ಯ. ಅಂತಹ ಸಂಸ್ಕಾರವನ್ನ ನಮ್ಮ ಶ್ರೀ ಸಂಸ್ಥೆ ಕೊಡುತ್ತೆ ಅಂತ ಹೇಳ್ತಕ್ಕಂಥದ್ದು ಹೆಮ್ಮೆ ಪಡುವಂತ ವಿಚಾರ. ಸೊ ಈ ಕಾರ್ಯಕ್ರಮದಲ್ಲಿ ಮಾತನಾಡಿದಂತಹ ಮಾನ್ಯ BO ಸರ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಈಗ ಈ ಕಾರ್ಯಕ್ರಮದಲ್ಲಿ ಹೊನ್ನಾಳಿ ತಾಲೂಕು ಸಾಧು ವೀರ ಶಿವ ಸಮಾಜದ ಅಧ್ಯಕ್ಷರಾದಂತಹ ಗದ್ಗೇಶ್ ಸರ್ ಅವರು ಮಾತನಾಡಬೇಕಾಗಿ ಕೇಳ್ಕೊಳ್ತೇವೆ. ರಾಜ್ಯ ಮಟ್ಟ ಮತ್ತು ರಾಷ್ಟ್ರ ಮಟ್ಟಕ್ಕೆ ಆಯ್ಕೆ ಇರ್ತಕ್ಕಂಥ ಸತ್ಯರಾಜು ಮತ್ತು ಯುವರಾಜ್ ಅವರೇ, ಆ ಒಂದು ಅಭಿನಂದನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಸಮಾರಂಭದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಹನುಮಂತಪ್ಪನವರೇ, ಜನಪ್ರಿಯ ಶಾಸಕರು ಹಿರಿಯರಾಗಿರ್ತಕ್ಕಂಥ DJ ಶಾಂತನಗೌಡ್ರೆ, BO ಆಗಿರ್ತಕ್ಕಂಥ ತಿಪ್ಪೇಶಪ್ಪನವರೇ, ಶಾಲಾಭಿವೃದ್ಧಿಯ ಉಪಾಧ್ಯಕ್ಷರೇ ಮತ್ತು ಕಮಿಟಿ ಎಲ್ಲ ಸದಸ್ಯರೇ, ಗ್ರಾಮ ಪಂಚಾಯತಿ ಅಧ್ಯಕ್ಷರೇ, ಉಪಾಧ್ಯಕ್ಷರೇ, ಮುಖ್ಯ ಶಿಕ್ಷಕರೇ, ಸಹ ಶಿಕ್ಷಕರೇ, ವಿದ್ಯಾರ್ಥಿನಿಯರೇ, ಗ್ರಾಮಸ್ಥರೇ, ಈ ಒಂದು ಇವತ್ತು ಕುಸ್ತಿ ಪಟದಲ್ಲಿ ಗೆದ್ದಿರ್ತಕ್ಕಂಥ ಇಬ್ರು ಇವತ್ತು ಬೆನಕನಹಳ್ಳಿ ಶಾಲೆ ಮತ್ತು ತಂದೆ ತಾಯಿ ಮತ್ತು ತಾಲೂಕಿಗೆ ಅವಳಿ ತಾಲೂಕಿಗೆ ತಂದಿರ್ತಕ್ಕಂಥ ಗೌರವವಾಗಿದೆ. ಇವರು ಕೂಡ ಇದರಂತೆ ತಾವು ಕೂಡ ವಿದ್ಯಾರ್ಥಿಗಳು ಇದೇ ರೀತಿ ಆಟದಲ್ಲಿ ಮತ್ತು ಕ್ರೀಡೆಯಲ್ಲಿ ಭಾಗವಹಿಸಿ ತಾವು ತಮ್ಮ ಜ್ಞಾನವನ್ನ ಹೆಚ್ಚಿಸ್ಕೊಳ್ಬಹುದು. ಕ್ರೀಡೆಯಿಂದ ಭಾಗವಹಿಸಿದ್ರೆ ಅಂತ ಸಾಂಸ್ಕೃತಿಕ ಸ್ಪರ್ಧೆ ಇರ್ಬೋದು, ಯಾವುದೇ ಇರ್ಬೋದು, ಇಂಥ ಒಂದು ಕಾರ್ಯಕ್ರಮದಲ್ಲಿ ಪ್ರತಿಯೊಬ್ಬರು ಕೂಡ ಭಾಗವಹಿಸಿ ಇಂಥ ಒಂದು ತಮ್ಮ ಮನಸ್ಥಿತಿಯನ್ನ ಹೆಚ್ಚಿಸ್ಕೊಳ್ಬೇಕು. ಈ ಶಾಲೆಗೆ ಸಾಕಷ್ಟು ಈಗಾಗಲೇ ಈ SDMC ಅಧ್ಯಕ್ಷರಿರ್ಬೋದು, ಉಪಾಧ್ಯಕ್ಷ ಕಮಿಟಿಯವರು ಶಾಲೆಯ ಅಭಿವೃದ್ಧಿಗೆ ಬಹಳ ಶ್ರಮ ವಹಿಸ್ತಾ ಇದ್ದಾರೆ. ಜೊತೆಗೆ ಕಾನ್ವೆಂಟ್ ಕೂಡ ಅಧ್ಯಕ್ಷರು, ಉಪಾಧ್ಯಕ್ಷರು, ಅಲ್ಲಿನೂ ಕೂಡ ಅಕ್ಕಪಕ್ಕ ಎಲ್ಲ ಡೈರೆಕ್ಟರ್ಗಳು ಕೂಡ ಈ ಒಂದು ಕಾನ್ವೆಂಟ್ಗೂ ಕೂಡ ಹೆಚ್ಚಿನ ಒಂದು ಸಹಕಾರ ಕೊಡ್ಕಂತ ಈ ಅಭಿವೃದ್ಧಿಗೆ ಶ್ರಮಿಸ್ತಾರೆ. ನಾವೆಲ್ಲರೂ ಈ ಒಂದು ಇಂಥ ಶಾಲೆಯ ಈ ಅಭಿವೃದ್ಧಿಗೆ ನಾವೆಲ್ಲರೂ ಕೈ ಜೋಡಿಸಿ ಈ ತಾಲೂಕು ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ ಆಯ್ಕೆ ಇರ್ತಕ್ಕಂಥ ವಿದ್ಯಾರ್ಥಿ ಮಟ್ಟ, ರಾಷ್ಟ್ರ ಮಟ್ಟದಲ್ಲಿ ಹಾಗೆ ಮತ್ತೆ ಗೌರವ ತಂದು ಕೊಡಬೇಕು ಅಂತ ಹೇಳ್ತಾ ಈ ಕಾರ್ಯಕ್ರಮ ನನಗೂ ಕರೆಸಿ ಎರಡು ಮಾತಾಡೋಕೆ ಅವಕಾಶ ಮಾಡಿಕೊಡ್ತಕ್ಕಂಥ ಮುಖ್ಯ ಶಿಕ್ಷಕರು, ಸಹ ಶಿಕ್ಷಕ ಅಧ್ಯಕ್ಷ ವಹಿಸಿ ನಾನು ಎರಡು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಇವತ್ತು ಮಾತನಾಡಿದಂತಹ ಗದ್ಗೇಶ್ ಸರ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಸಿಂಹಾಸನಾಧೀಶ ಶ್ರೀ ತರಳಪಾಡ ಜಗದ್ಗುರು ಶ್ರೀ 1108 ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮಿಗಳವರ ಪಾದಕಮಲಗಳಿಗೆ ಭಕ್ತಿಪೂರ್ವಕವಾಗಿ ನಮಸ್ಕರಿಸುತ್ತಾ, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಹಿರಿಯ ಅತಿಥಿ ಮಹೋದಯರಿಗೆ ನಮಸ್ಕರಿಸಿ, ಈ ದಿನ ನಮ್ಮ ಶಾಲೆಯಲ್ಲಿ ಕ್ರೀಡಾ ಅಭಿನಂದನೋತ್ಸವ 2024-25 ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ಈ ಒಂದು ನಮ್ಮ ಶಾಲೆಯ ವಿದ್ಯಾರ್ಥಿಗಳಾದ ಸತ್ಯರಾಜು ಮತ್ತು ಯುವರಾಜು ಇವರಿಗೂ ಸಹ ವಂದಿಸುತ್ತಾ, ನಮ್ಮ ತಾಲೂಕಿಗೆ, ನಮ್ಮ ಊರಿಗೆ, ನಮ್ಮ ಶಾಲೆಗೆ ಒಂದು ಕೀರ್ತಿಯನ್ನು ತಂದಿರತಕ್ಕಂಥ ಅವರನ್ನ ಹಾಗೂ ಅವರ ಪೋಷಕರನ್ನ ನಾನು ಈಗ ಈ ಸಂದರ್ಭದಲ್ಲಿ ಅಭಿನಂದಿಸುತ್ತಾ, ನಮ್ಮ ಶಾಲೆಯ ಸುಧಾಕರ್ ಸರ್, ಡಾಕ್ಟರ್ ಸುಧಾಕರ್ ಸರ್ ಅವರು, ಯಾಕೆಂದ್ರೆ ಬರೀ ಸುಧಾಕರ್ ಸರ್ ಅಂದ್ರೆ ತಪ್ಪಕತ್ತೆ, ಅವರು ಡಾಕ್ಟರ್ ಸುಧಾಕರ್ ಸರ್ ಡಾಕ್ಟರ್ ಆಗಿ ಅವರು ಯಾವ ರೀತಿ ನಾಡಿ ಮಿಡಿತವನ್ನು ಹಿಡಿಬೇಕು ಅಂತ ಹೇಳಂದು ಅದನ್ನ ಮನಗಂಡು ಅವರ ಒಂದು ನಾಡಿ ಮಿಡಿತವನ್ನು ಹಿಡಿದು ಅವ್ರನ್ನ ಈ ಒಂದು ಹಂತಕ್ಕೆ ಉಳಿಸಿ ಬೆಳೆಸಿ ಈ ಒಂದು ಕೀರ್ತಿಗೆ ಪಾತ್ರರಾಗಿರ್ತಕ್ಕಂಥ ನಮ್ಮ ಸುಧಾಕರ್ ಸರ್ ಅವರಿಗೂ ಸಹ ನನ್ನ ಅಭಿನಂದನೆಗಳನ್ನು ತಿಳಿಸುತ್ತಾ, ಈ ಸಂದರ್ಭದಲ್ಲಿ ಇನ್ನೂ ಮಾತನಾಡೋರು ತುಂಬಾ ಜನ ಇದ್ದಾರೆ, ಆದರೂ ಎರಡು ಮಾತಾಡಬೇಕು ಅನ್ನೋದಕ್ಕೆ ನನ್ನ ಒಂದು ಪಾಲಿನ ಒಂದು ಇದನ್ನು ನಾನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ರುದ್ರೇಶಣ್ಣ ಸರ್ ಅವರಿಗೆ ಧನ್ಯವಾದಗಳು. ಶ್ರೀ ಬೆನಕೇಶ್ವರನ ನಿಮಿತ್ತ ನನ್ನ ತಂದೆ ತಾಯಿ ಕಾಳಗ ಹೊಂದಿಸುತ್ತಾ ಮತ್ತು ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ನನ್ನ ಗಣ್ಯ ವ್ಯಕ್ತಿಗಳಿಗೂ ಕೂಡ ಹೊಂದಿಸುತ್ತಾ, ಒಬ್ಬ ಮನುಷ್ಯನಿಗೆ ಗುರು ಇರ್ಬೇಕಂತೆ, ಇಲ್ಲ ನೆಕ್ಸ್ಟ್ ಗುರಿ ಇರ್ಬೇಕಂತೆ. ಈ ಮಕ್ಕಳಿಗೆ ಗುರಿ ತೋರಿಸಿ ಗುರುಗಳು ಸಪೋರ್ಟ್ ಆಗಿ ನಿಂತರು ನಿಜಕ್ಕೂ ಅವ್ರ ಪುಣ್ಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತು ಯಾವುದೇ ಒಂದು ಪೇಪರ್ಗಳಿಗಾಗಲಿ ಎಲ್ಲೇ ಆಗಲಿ ಬೇರೆ ಶಾಲೆ ಹೆಸರು ಕೇಳಿ ಅವನ್ನೆಲ್ಲ ಓದಿ ನೋಡ್ತೀವಿ. ಇವತ್ತು ನಮ್ಮ ಶಾಲೆ ಹೆಸರು ಕೇಳಿ ಇಲ್ಲಿನ ವಿದ್ಯಾರ್ಥಿಗಳು ಅಂತ ಎಲ್ಲ ಕಡೆ ಪ್ರಚಾರ ಆತ, ಅದು ನಮಗೆ ತುಂಬ ಒಂದು ಖುಷಿ ಪಡೋ ವಿಚಾರ. ಇದೇ ರೀತಿ ಅವ್ರು ಮಾಡಿರ್ತಕ್ಕಂಥ ಸಾಧನೆ ಅದು ಪ್ರತಿಯೊಬ್ಬರು ಇಲ್ಲಿ ಇರ್ತಕ್ಕಂಥ ಮಕ್ಕಳಾಗಲಿ, ಇನ್ನೊಬ್ರು ನಾವು ತಂದೆ ತಾಯಿಗಳು ಆಗಲಿ ನಮ್ಮ ಮಕ್ಕಳಿಗೆ ಆ ಥರ ತೋರಿಸಿ, ಮುಂದೆ ಮಕ್ಕಳಿಗೆ ಆ ಥರ ಬೆಳವಣಿಗೆ ತೋರಿಸಿ ಇನ್ನೂ ಚೆನ್ನಾಗಿ ಇನ್ನು ಹೆಚ್ಚಿನ ಮಕ್ಕಳು ಪ್ರೋತ್ಸಾಹದಿಂದ ಪ್ರತಿಯೊಂದು ಕ್ರೀಡೆಗಳಲ್ಲಿ ಭಾಗವಹಿಸಿ ಇದೇ ರೀತಿ ಎಲ್ಲ ಮುಂದುವರೆದು ಮಕ್ಕಳು ಬೆಳವಣಿಗೆಯನ್ನು ಚೆನ್ನಾಗಿದಾಗಬೇಕಂತ ಹೇಳ್ತಾ ಎಲ್ಲರಿಗೂ ಮತ್ತೊಮ್ಮೆ ಮುಂಚೆ ನನ್ನ ಅನ್ಯ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಕರ್ನಾಟಕ. ಹಾಗೂ ವೇದಿಕೆ ಮೇಲೆ ಕೂತಿರುವಂತಹ ಎಲ್ಲ ಗಣ್ಯಾತಿ ಗಣ್ಯರೇ ಹಾಗೂ ಈ ಶಾಲೆಯ SDMCಯ ಅಧ್ಯಕ್ಷರು, ಸದಸ್ಯರೇ, ಗ್ರಾಮಸ್ಥರೇ ಹಾಗೂ ನನ್ನ ಆತ್ಮೀಯ ಮುದ್ದು ಮಕ್ಕಳೇ,
ನಾನು ಮೊದಲು ಹೊನ್ನಾಳಿ ತಾಲೂಕಿಗೆ TPO ಆಗಿ ಬಂದಾಗ ಸುಧಾಕರ್ ಅವರ ಪರಿಚಯ ಆಯಿತು. ಮೊದಲು ಬಂದು ನನ್ನ ಪರಿಚಯ ಮಾಡಿಕೊಂಡ್ರು. ಅವ್ರು ಹೇಳಿದರು, ಸರ್ ನಮ್ಮ ತಾಲೂಕಿಂದ ರಾಜ್ಯ ಮತ್ತು ರಾಷ್ಟ್ರ ಮಟ್ಟಕ್ಕೆ ತೆಗೆದುಕೊಳ್ಳುವಂತಹ ಒಂದು ಅವಧಿಯನ್ನು ನಾನು ಮಾಡಿಕೊಡ್ತೀನಿ ಸರ್ ನಿಮಗೆ ಅಂತ ಹೇಳಿ. ಅದೇ ಥರ ಈ ದಿವಸ ರಾಷ್ಟ್ರ ಮಟ್ಟಕ್ಕೆ ಆಯ್ಕೆಯಾದಂತಹ ಕುಸ್ತಿಪಟುಗಳನ್ನು ನಾವು ನೋಡ್ತಾ ಇದ್ದೇವೆ. ಒಂದು ಯುವರಾಜು ಮತ್ತು ಸತ್ಯರಾಜ್ ಅಂತ ಹೇಳಿ ಆ ವಿದ್ಯಾರ್ಥಿಗಳ ಅಭಿನಂದನಾ ಕಾರ್ಯಕ್ರಮ ತುಂಬ ಯಶಸ್ವಿಯಾಗಿ ನೆರವೇರಿದೆ. ಒಂದು ಕ್ರೀಡಾ ಕ್ಷೇತ್ರದಲ್ಲಿ ಆದರೆ ಇದು ಒಂದು ಪ್ರೇರಣೆ ಆಗಬೇಕು ಮಕ್ಕಳಿಗೆ. SLCಯಲ್ಲಿ ಎಲ್ಲ ವಿದ್ಯಾರ್ಥಿಗಳು 100ಕ್ಕೆ 100 ಫಲಿತಾಂಶವನ್ನು ಕೊಟ್ಟು ಈ ಶಾಲೆಗೆ ಅತ್ಯಂತ ಕೀರ್ತಿಯನ್ನು ತರಬೇಕು ಅನ್ನುವಂತಹದ್ದು ನನ್ನ ಇನ್ನೊಂದು ಆಶಯವನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಹಾಗೆಯೇ ಈ ಶಾಲೆ ಏನು ತರಳಬಾಳು ಜಗದ್ಗುರು ವಿದ್ಯಾಸಂಸ್ಥೆಯಿಂದ ನಡೀತಾ ಇದೆಯೋ ಅದೇ ಥರ ನಾನು ಸಹ ತರಳಬಾಳು ವಿದ್ಯಾಸಂಸ್ಥೆಯಿಂದ ಅನಸವಾಡಿಯಲ್ಲಿ ನಾನು ನನ್ನ ಶಿಕ್ಷಣವನ್ನು ಮುಗಿಸಿದೆ. ಹಾಗೆಯೇ ಇಲ್ಲಿ ಒಬ್ಬರು ನನಗೆ ಶಿಕ್ಷಕರು ಇದ್ದಾರೆ, DGN ಅಂತ ಹೇಳಿ, DG ನಾಗೇಂದ್ರಪ್ಪ ಅಂತ ಹೇಳಿ. ಅವರು ತುಂಬಾ ನನಗೆ ಕಲಿಸಿದಂತಹ ಗುರುಗಳು, ನನಗೆ ಆತ್ಮೀಯವಾಗಿ ಅವರು ಕಲಿಸಿದಂತಹದ್ದು. ಅವರು ಬಂದ್ರು ಅಂದ್ರೆ ನನಗೆ ತುಂಬಾ ಇಷ್ಟವಾದಂತಹ ವಿಷಯವನ್ನ ತಗೊಳ್ತಾ ಇದ್ರು. ಸಮಾಜ ವಿಜ್ಞಾನ ಮತ್ತು ಇಂಗ್ಲಿಷನ್ನ ತುಂಬಾ ಅಚ್ಚುಕಟ್ಟಾಗಿ ವ್ಯವಸ್ಥಿತವಾಗಿ ನನಗೆ ಕಲಿಸಿಕೊಟ್ಟಂಥದ್ದು. ಆ ಸಂಸ್ಕಾರ ಇದು ನನ್ನನ್ನು ಈ ಮಟ್ಟಕ್ಕೆ ತೆಗೆದುಕೊಂಡು ಹೋಗಿದೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಹಾಗೇನೆ ಈ ಒಂದು ವಿದ್ಯಾಸಂಸ್ಥೆಗೆ ಹಾಗೂ ಎಲ್ಲ ಬೆನಕನಹಳ್ಳಿಯ ಎಲ್ಲ ಗ್ರಾಮಸ್ಥರಿಗೂ ಹಾಗೂ ನನ್ನ ಆತ್ಮೀಯ ದೈಹಿಕ ಶಿಕ್ಷಣ ಶಿಕ್ಷಕರಿಗೆ ಹಾಗೂ ಮುಖ್ಯೋಪಾಧ್ಯಾಯರಿಗೆ, ಸಹ ಶಿಕ್ಷಕರಿಗೆ ಎಲ್ಲರಿಗೂ ಸಹ ಈ ತರದ ಕಾರ್ಯಕ್ರಮವನ್ನು ಅಥವಾ ಈ ತರದ ಸ್ತರದ ಒಂದು ಅವಕಾಶವನ್ನು ಮಾಡಿಕೊಟ್ಟಂತ ಎಲ್ಲರಿಗೂ ಸಹ ಧನ್ಯವಾದಗಳನ್ನು ಹೇಳ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ.